ನಮಸ್ಕಾರ ಸ್ನೇಹಿತರೆ. ನಟಿ ಭಾವನಾ ರಾಮಣ್ಣ ಅವರಿಗೆ ಇಂದು ಅವಳಿ ಮಕ್ಕಳು ಹುಟ್ಟಿದ್ದರು. ಒಂದು ಮಗು ಮಾತ್ರ ಬದುಕಿ ಉಳಿದಿದೆ. ಅದು ಹೆಣ್ಣು ಮಗು. ಐವಿಎಫ್ ಮೂಲಕ ಅವಳಿ ಮಕ್ಕಳನ್ನ ಹೆರುವ ಬಗ್ಗೆ ಕಳೆದ ಕೆಲವು ತಿಂಗಳುಗಳಿಂದ ನಟಿ ಭಾವನಾ ರಾಮಣ್ಣ ಸಖತ್ ಸುದ್ದಿಯಲ್ಲಿದ್ರು. ಕಳೆದ ತಿಂಗಳು ನಟಿಗೆ ಅದ್ದೂರಿಯ ಸೀಮಂತವೂ ನಡೆದಿತ್ತು. ಐವಿಎಫ್ ಮೂಲಕ ಹಲವಾರು ಮಂದಿ ಮಕ್ಕಳನ್ನ ಪಡೆಯುತ್ತಿದ್ದರು. ಭಾವನಾ ಸುದ್ದಿ ಮಾತ್ರ ಸಖತ್ ಸದ್ದು ಮಾಡಲು ಕಾರಣ, ಮೊದಲನೆಯದಾಗಿ ಆಕೆ ಸೆಲೆಬ್ರಿಟಿ, ಇನ್ನೊಂದು ಅವಿವಾಹಿತೆ ಎನ್ನುವುದಕ್ಕೆ ನಟಿ ಭಾವನಾ 6 ತಿಂಗಳ ಗರ್ಭಿಣಿ ಎನ್ನುವ ಸುದ್ದಿ ತಿಳಿದಾಗಿನಿಂದಲೂ ಇದರ ಬಗ್ಗೆ ಪರ ವಿರೋಧಗಳ ದೊಡ್ಡ ಚರ್ಚೆಯೇ ಶುರುವಾಗಿತ್ತು. ಐವಿಎಫ್ ಮೂಲಕ ಮಗು ಪಡೆಯುತ್ತಿರುವುದಕ್ಕೆ ಹಲವರು ಅಭಿನಂದನೆ ಸಲ್ಲಿಸಿದರೆ, ಮತ್ತಷ್ಟು ಮಂದಿ ಈ ಕ್ರಮ ಸರಿಯಲ್ಲ ಎನ್ನುತ್ತಲೇ ಇದ್ದರು. ಇದರ ನಡುವೆಯೂ ಇದೀಗ 8ನೇ ತಿಂಗಳಿಗೆ ಭಾವನಾ ಅವರಿಗೆ ಪ್ರಸವ ಮಾಡಿಸಲಾಗಿದೆ. ಒಂದು ಮಗುವಿನಲ್ಲಿ 7 ತಿಂಗಳಲ್ಲಿ ಸಮಸ್ಯೆ ಕಾಣಿಸಿಕೊಂಡ ಕಾರಣ 8 ತಿಂಗಳಿಗೆ ಹೆರಿಗೆ ಮಾಡಿಸಲಾಗಿದೆ. ಸದ್ಯ ಮಗಳು ಮತ್ತು ಅಮ್ಮ ಭಾವನಾ ಕ್ಷೇಮವಾಗಿದ್ದಾರೆ ಎಂದು ತಿಳಿದು ಬಂದಿದೆ. ಆದ್ರೆ ಇದರ ನಡುವೆಯೇ ಇದೀಗ ನಟಿಗೆ ಈ ವಿಷಯ ಮೊದಲೇ ಗೊತ್ತಿತ್ತಾ ಎನ್ನುವ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ಶುರುವಾಗಿದೆ. ಇದಕ್ಕೆ ಕಾರಣ, ಕಳೆದ ತಿಂಗಳು ಭಾವನಾ ಅವರಿಗೆ ಸಂದರ್ಶನವೊಂದರಲ್ಲಿ ಅವಳಿ ಮಕ್ಕಳು ಹುಟ್ಟಿದರೆ ಹೆಸರು ಏನಿಡ್ತೀರಾ ಎಂದು ಪ್ರಶ್ನೆ ಕೇಳಲಾಗಿತ್ತು. ಸಾಮಾನ್ಯವಾಗಿ ಗರ್ಭಿಣಿಯಾದ ಬಳಿಕ ಅಪ್ಪ ಅಮ್ಮ ಆಗುವವರು ತಮ್ಮ ಮಕ್ಕಳ ಹೆಸರು ಏನಿಡಬಹುದು ಎಂದು ಚರ್ಚಿಸುವುದು ಸರ್ವೇ ಸಾಮಾನ್ಯ. ಹುಟ್ಟುವ ಮಗು ಗಂಡೋ ಹೆಣ್ಣೋ ಎಂದು ತಿಳಿದಿರದ ಕಾರಣ 2 ಹೆಸರುಗಳನ್ನ ಹುಡುಕಿರ್ತಾರೆ. ಹೆಚ್ಚಿನವರು ನಕ್ಷತ್ರ ರಾಶಿಗೆ ಅನುಗುಣವಾಗಿ ಹೆಸರನ್ನ ಇಟ್ಟರೂ ಕೊನೆಗೆ ಕರೆಯುವುದಕ್ಕಾಗಿ ಮುದ್ದಾದ ಹೆಸರುಗಳನ್ನ ಇಡಲು ಮೊದಲೇ ರೆಡಿಯಾಗಿರ್ತಾರೆ. ಇನ್ನು ಅವಳಿ ಮಕ್ಕಳು ಹುಟ್ಟುವುದು ಮೊದಲೇ ಗೊತ್ತಾಗುವ ಕಾರಣ, ಅದು ಗಂಡೋ ಹೆಣ್ಣೋ ಎಂದು ತಿಳಿಯದೆ ಇರುವ ಕಾರಣದಿಂದಲೂ ಒಂದೇ ರೀತಿಯ ವಿಧದ ಹೆಸರುಗಳನ್ನ ರೆಡಿ ಮಾಡಿ ಇಟ್ಕೊಳ್ತಿರ್ತಾರೆ. ಅದೇ ರೀತಿ ಭಾವನಾ ಅವರು ತಮ್ಮ ಅವಳಿ ಮಕ್ಕಳಿಗೆ ಏನ್ ಹೆಸರು ಇಡ್ತಾರೆ ಎಂದು ಪ್ರಶ್ನಿಸಲಾಗಿತ್ತು. ಇದಕ್ಕೆ ನಟಿ, ಸದ್ಯ ಒಂದು ಹೆಣ್ಣು ಮಗುವಿನ ಹೆಸರನ್ನ ಮಾತ್ರ ಯೋಚನೆ ಮಾಡಿದ್ದೇನೆ. ಆಕೆಗೆ ನನ್ನ ಅಮ್ಮನ ಅಮ್ಮ ಅಂದ್ರೆ ಅಜ್ಜಿಯ ಹೆಸರಾಗಿರುವ ರುಕ್ಮಿಣಿ ಅಂತ ಇಡಬೇಕು ಎಂದ್ಕೊಂಡಿದ್ದೇನೆ ಎಂದಿದ್ರು. ಅವರು ಏಕೆ ಹೀಗೆ ಹೇಳಿದ್ದರು? ಅವರಿಗೆ ಒಂದೇ ಒಂದು ಮಗು ಹುಟ್ಟುವುದು, ಅದರಲ್ಲಿಯೂ ಅದು ಹೆಣ್ಣು ಮಗು ಎನ್ನುವುದು ಮೊದಲೇ ಗೊತ್ತಿತ್ತಾ ಎನ್ನುವ ಚರ್ಚೆಯು ನಡೆಯುತ್ತಿದೆ. ಚರ್ಚೆ ಏನೇ ಇದ್ದರೂ ಒಂದು ಮಗುವನ್ನ ಕಳೆದುಕೊಂಡಿರುವ ಭಾವನಾ ಅವರ ಸ್ಥಿತಿ ಯಾವ ರೀತಿದ್ದಾಗಿರಬಹುದು ಎಂದು ಊಹಿಸುವುದು ಕಷ್ಟವಾಗಿದೆ. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.